ಈ ಕಾಂಗ್ರೆಸ್ ಪಕ್ಷ ಕೆರೆಯಾಯಿತು, ಈಗ ಉದ್ಯಾನವನ ಲೂಟಿ ಹೊಡೆಯೋದಕ್ಕೆ ಮುಂದಾಗಿದೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಆರೋಪಿಸಿದ್ದಾರೆ. ಉದ್ಯಾನ ಭೂಮಿ ವಿಚಾರದಲ್ಲಿ ತಿದ್ದುಪಡಿ ತಂದು ಭೂಮಿಯನ್ನ ಲಪ್ಟಾಯಿಸೋದಕ್ಕೆ ಇವರು ಮುಂದಾಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇತ್ತ ಕರವಿಯ ಪ್ರವೀಣ್ ಶೆಟ್ಟಿ ಅವರು ಕೂಡ ಸರ್ಕಾರದ ಈ ನಿರ್ಧಾರವನ್ನ ಖಂಡಿಸಿದ್ದಾರೆ. ಈ ಬಗ್ಗೆ ಕರವಿಯ ಪ್ರವೀಣ್ ಶೆಟ್ಟಿ ಮತ್ತು ಅಶ್ವಥ್ ನಾರಾಯಣ್ ಸೇರಿದಂತೆ ಇತರರು ಕೂಡ ಮಾತನಾಡಿದ್ದಾರೆ. ಅದು ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರಲ್ಲಿ ಕೆರೆ ಕಟ್ಟೆಗಳನ್ನ ನೀರು ಕುಡಿದು ನುಂಗ್ಬಿಟ್ಟಿದ್ದಾರೆ. ಇವತ್ತು ಪಾರ್ಕ್ಗಳಲ್ಲಿ 5% ಜಾಗವನ್ನ ಕಮರ್ಷಿಯಲ್ ಅಥವಾ ಯಾವುದೇ ಖಾಸಗಿಯವರಿಗೆ ಮಾರಾಟವನ್ನು ಸಹ ಮಾಡಬಹುದು. ಆ ವಿಧೇಯಕವನ್ನ ಮಂಡನೆ ಮಾಡಿಲ್ಲ. ಇದನ್ನು ನಾವು ವಿರೋಧಿಸಬೇಕಾಗುತ್ತೆ. ಇವತ್ತು ಬೆಂಗಳೂರು ನಗರದಲ್ಲಿ ಒಂದಿಷ್ಟು ಪಾರ್ಕ್ಗಳಿದ್ದಾವೆ, ರಾಜ್ಯದಲ್ಲಿ ಒಂದಿಷ್ಟು ಪಾರ್ಕ್ಗಳಿದ್ದಾವೆ. ಬೆಂಗಳೂರು ನಗರದಲ್ಲಂತೂ ಮುಖ್ಯ ಕಬ್ಬನ್ ಪಾರ್ಕ್ ಇರ್ಬೋದು, ಲಾಲ್ ಬಾಗ್ ಇರ್ಬೋದು, ಅಥವಾ ಅನೇಕ ಭಾಗಗಳಲ್ಲಿ ಮುಖ್ಯವಾದ ಜಾಗದಲ್ಲಿದೆ. ಇವತ್ತು ಅದರ ಬೆಲೆ ಕೋಟ್ಯಾಂತರ ರೂಪಾಯಿ ಇದೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಗಳು, ಆದ್ರಿಂದ ಈ ಪಾರ್ಕ್ಗಳನ್ನ ಬಿಸಿನೆಸ್ಗೆ ಅಳವಡಿಸಬಾರ್ದು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಅಭಿವೃದ್ಧಿಯ ಹೆಸರಿನಲ್ಲಿ ಕಾನೂನನ್ನ ದುರ್ಬಳಕೆ ಆಗ್ತಿರುವಂಥದ್ದು, ಪಾರ್ಕ್ ಲಾಲ್ಬಾಗ್ ಅಂತ ಸ್ಥಳಗಳು ಮತ್ತು ಇತರ ಪಾರ್ಕ್ ಸ್ಥಳಗಳನ್ನು 5% ಅಷ್ಟು ಕಮರ್ಷಿಯಲೈಸೇಷನ್ಗೆ ಗಿಫ್ಟ್ ಮಾಡ್ಬೋದು, ಕಮರ್ಷಿಯಲಿಗೆ ಬಳಕೆ ಮಾಡ್ಬೋದು, ಕಟ್ಟಡ ಕಟ್ಬೋದು ಅನ್ನೋದಕ್ಕೇನು ಬಳಕೆ ಆಗ್ತಿದೆ ಅದು ಸರಿಯಲ್ಲ. ಜನಹಿತಕ್ಕೆ ವಿರುದ್ಧವಾಗಿದೆ, ಪರಿಸರಕ್ಕೆ ವಿರುದ್ಧವಾಗಿದೆ. ಈ ರೀತಿ ಕಾಂಗ್ರೆಸ್ ಪಕ್ಷ, ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ತಿದ್ರೆ ಈ ತಕ್ಷಣ ಇದನ್ನು ಹಿಂದೆ ಪಡಿಬೇಕು. ಟನಲಿನ ಹೆಸರಿನಲ್ಲಿ ಈ ರೀತಿ ಸ್ಥಳ ದುರ್ಬಳಕೆ ಆಗ್ತಿರೋದು ಸರಿಯಲ್ಲ. ಪಾರ್ಕ್ಗಳಲ್ಲಿ ಇವತ್ತು ಯಾರ್ಯಾರು ವಾಕರ್ಸ್ ಇದ್ದಾರೆ, ನಾನು ಅವರೆಲ್ಲರಿಗೂ ವಿನಂತಿ ಮಾಡ್ತೀನಿ, ಇಡೀ ಕರ್ನಾಟಕದಲ್ಲಿ, ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕ್ಗೂ ಸಂಬಂಧಪಟ್ಟಂತ ಬಿಲ್ ಇದು. ಬೆಂಗಳೂರು ಅಂತ ತಿಳ್ಕೊಬೇಡಿ. ದಯವಿಟ್ಟು ತಾವೆಲ್ಲ ಎದ್ದೇಳಿ, ಇಲ್ಲಾಂದ್ರೆ ಎಲ್ಲ ಪಾರ್ಕ್ಗಳಲ್ಲೇ ಮಾಲ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಹಿಂದೆ ಬೆಂಗಳೂರಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ವಿನಾಯಕ ಹೌಸಿಂಗ್ ಬಿಲ್ಡಿಂಗ್ ಕಾರ್ಪೊರೇಷನ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಆನ್ 26 ಆಗಸ್ಟ್ 2019. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಯಾವತ್ತೋ ಓಬಿರಾಯನ್ ಕಾಲದಲ್ಲಿ ಆಗಿದ್ದ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಿಟ್ರೆ ಇನ್ನೊಂದು ಹೊಸ ಪಾರ್ಕ್ ಅದಕ್ಕೆ ಸಮಾನಾಂತರವಾಗಿರುವಂತ ಇನ್ನೊಂದು ಪಾರ್ಕ್ ಅನ್ನು ಮಾಡೋ ಯೋಗ್ಯತೆ ನಮಗಿಲ್ಲ. ಇರೋದನ್ನು ಇರೋ ಸ್ಥಿತಿನಲ್ಲಿ ಉಳಿಯಕ್ ಬಿಡ್ತಾ ಇಲ್ಲ. ಇದೊಂದು ದುರಂತ. ಇದು ನೋಡಿ, ಇಷ್ಟೊಂದು ಆಕ್ರೋಶಗಳು ವ್ಯಕ್ತವಾಗ್ತಿರೋದು ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಈ ಕಾಯ್ದೆಯ ತಿದ್ದುಪಡಿ ವಿಚಾರ. ಅಂದ್ರೆ ಉದ್ಯಾನಗಳ 5% ಜಾಗವನ್ನ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ತೀವಿ ಅನ್ನೋದಾಗಿ ಮುಂದಾಗ್ತಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಆಕ್ರೋಶಗಳು ಹೆಚ್ಚಾಗ್ತಿರುವಂಥದ್ದು. ನೋಡಿ, ಬೆಂಗಳೂರಂದಾಗ ಅಲ್ಲಿನ ಭೌಗೋಳಿಕ ವಾತಾವರಣಗಳಿದೆಯಲ್ಲ, ಇದು ಎಲ್ರಿಗೂ ಕೂಡ ಇಷ್ಟ ಆಗೋದು. ಎಷ್ಟೆಷ್ಟು ನದಿಗಳಿತ್ತು ಬೆಂಗಳೂರಿನಲ್ಲಿ, ಇವತ್ತು ನದಿ ಸಿಗುತ್ತಾ? ಕೆಂಗೇರಿ ಮೋರಿ ಆಗಿದೆ, ವೃಷಭಾವತಿ. ಲೇಕ್ಗಳು ಎಷ್ಟೆಷ್ಟು ಮಟ್ಟಿಗಿತ್ತು, ಕೆರೆಗಳಿತ್ತು, ಇವತ್ತು ಅಪಾರ್ಟ್ಮೆಂಟ್ಗಳಾಗಿದೆ. ಬೆಳ್ಳಂದೂರು, ಈ ಕಡೆ ಹೆಬ್ಬಾಳು, ಸ್ಯಾಂಕಿ ಟ್ಯಾಂಕ್ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಉಳ್ಕೊಂಡ್ಬಿಟ್ಟೆ. ಅದನ್ನು ಬಿಟ್ಟರೆ ಬೆರಳೆಣಿಕೆಗಳಷ್ಟು ಮಾತ್ರ ಉಳಿದಿದೆ. ಅದರ ನಡುವೆ ಗಾರ್ಡನ್ ಸಿಟಿಯಾಗಿ ಗುರುತಿಸ್ಕೊಂಡಿರುವಂಥ ಬೆಂಗಳೂರಿನಲ್ಲೂ ಕೂಡ ಆ ಉದ್ಯಾನವನಗಳ 5% ಜಾಗವನ್ನ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ತೀನಿ, ಅದರಲ್ಲೊಂದು ತಿದ್ದುಪಡಿ ತರ್ತೀನಿ ಅಂತ ಸರ್ಕಾರ ಹೋಗ್ತಿರೋದು ಯಾವ ಲೆಕ್ಕಾಚಾರ ಹಾಕೊಂಡಿದ್ರು ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ರಸ್ತೆ ಸರಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಗುಂಡಿಗಳು ಬೀಳುತ್ತಾ ಇದೆ, ನಂತರದಲ್ಲಿ ಪರಿಸರ ವಾತಾವರಣಗಳ ಹಾಳಾಗ್ತಾ ಇದೆ, ಮರಗಳನ್ನ ಕಡಿಲಾಗ್ತಿದೆ, ಕಾಂಕ್ರೀಟ್ ಸಿಟಿ ಆಗ್ತಿರುವಂತ ಬೆಂಗಳೂರಿನಲ್ಲಿ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಪರಿಸರ ಎಕ್ಸ್ಪರ್ಟ್ಗಳ ಜೊತೆ ಒಂದಿಷ್ಟು ಸುಸ್ಥಿರ ಅಭಿವೃದ್ಧಿ ಹೇಗಾಗಬೇಕನ್ನೋ ಲೆಕ್ಕಾಚಾರ. ಸುಮ್ಮನೆ ಇವ್ರು ಕೈ ಹಾಕಿದ್ರೆ ಬಹಳ ದೊಡ್ಡ ಮಟ್ಟದ ದುರಂತಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕದಂತಾಗುತ್ತೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.